ಎಲ್ಲ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಬರೆದಿಟ್ಕೊಂಡಿದ್ದೀನಿ. ನಾನೇ ಮಾಡ್ತೀನಿ ಸ್ವೀಟ್ನ. ಈ ಸ್ವೀಟ್ ಏನಕ್ಕೋಸ್ಕರ ಮಾಡ್ತಾ ಇರೋದು ಅಂತ ವಿಡಿಯೋ ಕೊನೆಯಲ್ಲೇ ಹೇಳೋದು. ಇವಾಗೆಲ್ಲೂ ನಾನು ಬಾಯಿ ಬಿಡಲ್ಲ ಆಯಿತಾ, ಕೊನೆವರೆಗೂ ವಿಡಿಯೋ ನೋಡ್ರಿ ಸುಮ್ಮನೆ ನೀವು. ಶಬಾಷ್, ನನ್ನ ಪಿನ್ನ ನಾನೇ ತಟ್ಕೊತಾ ಇದ್ದೀನಿ. ಇಷ್ಟೊತ್ತವರೆಗೂ ಇರಪ್ಪ ಹಿಂಗಾಗ್ತಾ ಇತ್ತಲ್ಲ ಅಂತ ಭಯ ಆಗ್ಬಿಟ್ಟಿತ್ತು ನನಗೆ. ಸ್ವೀಟ್ ಪದ್ಧತಿ ಹಂಗೆ ಚೆನ್ನಾಗಿ ಅಂತ, ಚೆನ್ನಾಗಿಲ್ಲ ಆದರೂ ಚೆನ್ನಾಗೈತೆ ಅಂತ ಹೇಳ್ರಿ ಆಯಿತಾ. ಗದ್ದದ ಗೊಂಬೆಗೆ ಗದ್ದದ ಸಿಂಗಾರ ನೀಟಾಗಿ ಕಟ್ ಮಾಡಿ ಎತ್ತಿದ್ರೆ ಬರ್ತೈತೆ ನೋಡ್ರಿ. ಒಳ್ಳೆ ಬುದ್ಧಿ ಎಲ್ಲ ನನಗೆ, ಅವಳಿಗೆ ಬಂದಿರೋ ಒಳ್ಳೆ ಬುದ್ಧಿ ಎಲ್ಲ ನನಗೆ. ಎಲ್ರಿಗೂ ನಮಸ್ಕಾರ. ಇವತ್ತು ಅಡುಗೆ ಮನೆಯಲ್ಲಿ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇಷ್ಟು ದಿನ ನಮ್ಮ ಶ್ರೀಮತಿಯವರು ಅಡುಗೆ ತಿಂಡಿ ಎಲ್ಲ ಮಾಡ್ತಾ ಇದ್ರು. ಆದರೆ ಇವತ್ತು ಅವ್ರಿಗೆ ಮೊಬೈಲ್ ಕೊಟ್ಬಿಟ್ಟಿದ್ದೆ, ಅವ್ರು ವಿಡಿಯೋ ಮಾಡ್ತಾ ಇದ್ದಾರೆ, ವಿಡಿಯೋ ಶೂಟ್ ಮಾಡ್ತಾರೆ. ನಾನು ಮಾಡ್ತೀನಿ ಅಂದರೆ ಅಡುಗೆ ತಿಂಡಿ ಏನು ಮಾಡ್ತಿಲ್ಲ, ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಆ ಸ್ವೀಟ್ ಮಾಡೋದಕ್ಕೆ ನೋಡ್ರಿ ಎಲ್ಲ ಬರೆದಿಟ್ಕೊಂಡಿದ್ದೀನಿ, ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಏನೇನು ಸಾಮಗ್ರಿ ಬೇಕು, ಮಾಡೋ ವಿಧಾನ ಹೇಗೆ ಎಲ್ಲ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಬರೆದಿಟ್ಕೊಂಡಿದ್ದೀನಿ. ನಾನೇ ಮಾಡ್ತೀನಿ ಸ್ವೀಟ್ನ. ಅವರು ನಮ್ಮ ಶ್ರೀಮತಿಯವರು ಒಂದು ಹೆಲ್ಪ್ ಏನು ಮಾಡೋದಿಲ್ಲ, ಅವ್ರ ಹತ್ರ ಒಂದು ಹೆಲ್ಪ್ ತೊಗೊಳೋದಿಲ್ಲ. ಪ್ರತಿಯೊಂದು ಹೇಳಿದ್ದೀನಿ ನಾನು, ಒಂದು ಸ್ಟೆಪ್ಸ್ ಏನೇನು ಎಲ್ಲ ಬರೆದಿಟ್ಕೊಂಡಿದ್ದೀನಿ ಅದೇ ಥರ ಮಾಡ್ತೀನಿ. ನೋಡೋಣ ಸ್ವೀಟ್ ಹೇಗೆ ಬರುತ್ತೆ ಅಂತ. ಆಮೇಲೆ ಈಗ ಈ ಸ್ವೀಟ್ನ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಈಗಲೇ ಹೇಳಲ್ಲ, ವಿಡಿಯೋ ಕೊನೆಯಲ್ಲೇ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಸ್ಕಿಪ್ ಮಾಡೋದಿಲ್ಲ. ಈಗ ಈ ಸ್ವೀಟ್ ಮಾಡೋದಕ್ಕೆ ಏನೇನು ಸಾಮಗ್ರಿ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಮೊದಲನೇದಾಗಿ ಕ್ಯಾರೆಟಿಂದ ಮಾಡ್ತಿರೋದು, ಅದಕ್ಕೆ ಕ್ಯಾರೆಟ್ ಬೇಕೇ ಬೇಕು. ಕ್ಯಾರೆಟ್ ತೊಗೊಂಡಿದ್ದೀನಿ 2. ಸಕ್ಕರೆ, ಸ್ವೀಟ್ ಅಂದರೆ ಸಕ್ಕರೆ ಬೇಕೇ ಬೇಕಲ್ವ, ಸಕ್ಕರೆ ಅಥವಾ ಬೆಲ್ಲ. ನಾನು ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ರವೆ, ಸಣ್ಣ ರವೆ 1 ಕಪ್ಪು, ಒಂದು 5-6 ಏಲಕ್ಕಿ. ಸ್ವೀಟ್ಗೆ ಅದು ಏಲಕ್ಕಿ ಹಾಕಿದ್ರೇ ಘಮ ಬರೋದು. ಮತ್ತು ಇದು ಸುಮ್ಮನೆ ಡಿಸೈನ್ಗೆ ಮೇಲೆ ಡಿಸೈನ್ ಮಾಡೋದಕ್ಕೋಸ್ಕರ ಕೊನೆಯಲ್ಲಿ ಡೆಕೋರೇಷನ್ ಅಂತ ನಮ್ಮ ಶ್ರೀಮತಿಯವರು ಹೇಳಿದ್ರ, ಡಿಸೈನ್ ಅಂತ ಸಾರಿ, ಡೆಕೋರೇಷನ್ ಮಾಡೋದಕ್ಕೆ ಬೇಕು. ಆಮೇಲೆ ಇದು ತುಪ್ಪ ತೋರಿಸ್ತೀನಿ. ತುಪ್ಪ ನಮ್ಮ ಮನೆಯಲ್ಲಿ ಬಳಸುವಂಥ ತುಪ್ಪದ ಇದು. ಆಮೇಲೆ ನೀರು ತಗೊಂಡಿದ್ದೀನಿ, 2 ಕಪ್ ನೀರು ಬೇಕಂತೆ, ಅದಕ್ಕೋಸ್ಕರ ಲೋಟದಲ್ಲಿ ತಗೊಂಡಿದ್ದೀನಿ, ಅಳತೆ ಮಾಡಿದ್ದೀನಿ 2 ಕಪ್ಪು. ಮತ್ತು ಕ್ಯಾರೆಟ್ ತುರಿಯೋದಕ್ಕೆ ಕ್ಯಾರೆಟ್ ಬೇಕೇ ಬೇಕಲ್ವಾ. ಆಮೇಲೆ ಒಂದು ತಟ್ಟೆ ಬೇಕು ಲಾಸ್ಟಲ್ಲಿ. ಮತ್ತು ಇದು ಏನಿದು, ಇದೇನಂತಾರೋ ನನಗೆ ಗೊತ್ತಿಲ್ಲ, ಏನೋ ಕೈ ಅಂತಾರ ಏನಂತಾರ, ಇದು ಹಿಂಗೆ ಆಡಿಸೋದು, ಇದು ಕಡಾಯಿ. ಇಷ್ಟು ತಗೊಂಡಿದ್ದೀನಿ. ಇದು ಒಂದು ಸ್ಲಿಪ್ಪು ಬರೆದಿಟ್ಕೊಂಡಿದ್ದೀನಿ ಮಾಡುವ ವಿಧಾನ. ಇದೆಲ್ಲ ತಗೊಂಡು, ಇಷ್ಟು ಸಾಮಗ್ರಿನೆಲ್ಲ ತಗೊಂಡು ಈಗ ಸ್ವೀಟ್ ಮಾಡ್ತಾಯಿದ್ದೀನಿ. ಈ ಸ್ವೀಟ್ ಮಾಡುವ ಮೊದಲ ಅಂತ ಕ್ಯಾರೆಟ್ ಬೇಕಲ್ವ, ಕ್ಯಾರೆಟ್ನ ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ಮೇಲ್ಗಡೆದು ತುರ್ಕೋತಾ ಇದ್ದೀನಿ. ಅಂದರೆ ಸಣ್ಣ ತುರಿನಲ್ಲಿ ತುರ್ಕೋಬೇಕಂತೆ, ಅದಕ್ಕೆ ತುರ್ಕೋತಾ ಇದ್ದೀನಿ. ಕ್ಯಾರೆಟ್ ಎಲ್ಲ ತುರ್ಕೊಂಡಿದ್ದೀನಿ ನೋಡ್ರಿ, ಇಷ್ಟು ತುರಿ ಆಗೈತೆ ಕ್ಯಾರೆಟ್ ತುರಿ. ಕ್ಯಾರೆಟ್ ತುರಿದಾಯಿತು. ನೋಡೋಣ, ಮತ್ತೆ 1.5 ಕಪ್ ಕ್ಯಾರೆಟ್ ತುರಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ 3-4 ನಿಮಿಷ ಹುರಿದುಕೊಳ್ಳಬೇಕು. ಈಗ ಈ ಕಡಾಯಿಗೆ ತುಪ್ಪ ಹಾಕ್ತೀನಿ. 1 ನಿಮಿಷ ಆನ್ ಮಾಡಬಾರ್ದು, ಫಸ್ಟ್ ತುಪ್ಪ ತಗೋಬೇಕು. ತುಪ್ಪ ಸ್ಪೂನ್ ತಗೋ, ಗಟ್ಟಿ ಐತೆ. ನಾನು ಬಿಸಿ ಮಾಡ್ತೀನಿ ಸ್ವಲ್ಪ, ಇದರಲ್ಲೇ ಹಿಂಗೆ ಇಟ್ಟು ಆ ಕಡಾಯಿಗೆ ಆನ್ ಮಾಡಿ. ಬಿಸಿ ಆಗುತ್ತಲ್ವ, ಬಿಸಿ ಆಗ್ತೈತಾ? ಬಿಸಿ ಆಗ್ತೈತೆ. ಆಗುತ್ತಾ? ಕಡಾಯಿಗೆ ಏನಾಗಲ್ಲ ತಾನೆ? ಅಲ್ಲ, ಕಡಾಯಿಗೆ ಏನಾಗ್ತೈತೆ? ಕಡಾಯಲ್ಲಿ ಅಡಿಗೆನೆ ಮಾಡ್ತೀವಂತೆ, ತುಪ್ಪ ಬಿಸಿ ಮಾಡಿದ್ರೆ. ಅಲ್ಲ, ಅದ್ರೊಳಗಡೆ ಏನು ಹಾಕ್ದೇನೆ ಹಂಗೆ ಮಾಡಿದ್ರೆ ಬಿಸಿ. ಇದ್ರೊಳಗಡೆ ಇವಾಗ ಏನೋ ತುಪ್ಪ ಎಣ್ಣೆ ಒಗ್ಗರಣೆ ಹಾಕ್ತೀವಿ ಕಡಾಯಿ ಒಳಗಡೆ, ಬರೀ ಕಡಾಯಿ ಬಿಸಿ ಬಿಟ್ರೆ ಏನಾಗಲ್ವ ಅಂತ ಕೇಳಿ. ಏನಾಗಲ್ಲ. ಹೌದಾ? ತುಪ್ಪ ಇನ್ನೂ ಬಿಸಿನೇ ಆಗಿಲ್ಲ. ರಾಮ, ಈ ಕಡಾಯಿ ತೆಗೆದು ಈ ತಿಕ್ಕಿ ಇದನ್ನ ಡೈರೆಕ್ಟ್ ಇಲ್ಲಿಗೆ ಇಟ್ಬಿಡ್ತೀನಿ. ತುಪ್ಪ ಬಿಸಿ ಆಗ್ತೈತೆ ಹಂಗೇನೆ ಒಂದೇ ಸಲ. ಜಾಸ್ತಿ ಬಿಸಿ ಇಕ್ಬೇಡ, ತಕ್ಕಣಕ್ಕಾಗಲ್ಲ, ತಿರ್ಗಾ ಕೈ ಸುಡ್ತತೆ. ಇದು ನೋಡ್ಬಾ, ತುಪ್ಪ ಹಾಕಿದ್ದೀನಿ 1.5 ಟೇಬಲ್ ಸ್ಪೂನ್ ಆಯ್ತಾ. ಇದು ಒಂದು ಅಂದಾಜಲ್ಲಿ ಹಾಕಿದ್ದೀನಿ, ಅಳತೆ ಮಾಡಿಲ್ಲ ಆಯ್ತಾ. ಇಲ್ಲ, ಕಡಿಮೆ ಆಯ್ತಾ? 1 ಟೇಬಲ್ ಸ್ಪೂನ್ ತುಪ್ಪ. ಏನ್ ತೊಂದರೆ ಇಲ್ಲ, ಕಡಿಮೆ ಇದ್ರೆ ಆಮೇಲೆ ಇನ್ನೊಂದ್ಸರಿ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯ್ತು. ಸ್ವಲ್ಪ ಕ್ಯಾರೆಟ್ನ ಇದ್ರೊಳಗೆ ಹಾಕೋತಾ ಇದ್ದೀನಿ. ಕ್ಯಾರೆಟ್ನೆಲ್ಲ ಇದ್ರೊಳಗೆ ಹಾಕ್ಕೊಂಡು ಹುರ್ಕೋಬೇಕು. ಗೊತ್ತಿಲ್ಲ, ಜೀವನದಲ್ಲಿ ಮೊದಲನೇ ಸಲ ಈ ಥರ ಸ್ವೀಟ್ ಮಾಡ್ತಾ ಇದ್ದೀನಿ. ಹೆಂಗಿರುತ್ತೆ ನೋಡಬೇಕು. ಈ ಕೈಯೆಲ್ಲ ತೊಳ್ಕೊಳಂಗಿಲ್ವಾ? ತೊಳ್ಕೊಬೋದಾ? ನೀನು ನೆಕ್ಸ್ಟ್ ಏನು ತುಪ್ಪ ಹಾಕಿದೆ? ನಾನೇನು ಹೆಲ್ಪ್ ಮಾಡಲ್ಲ. ಟೇಬಲ್ ಸ್ಪೂನ್ ನಾನು ಓದ್ಕೊಂಡು ಮಾಡ್ಕೊತೀನಿ, ಸುಮ್ಮನಿರಮ್ಮ. ಟೇಬಲ್ ತುಪ್ಪ ಹಾಕಿ 3-4 ನಿಮಿಷ ಹುರಿದು ಕ್ಯಾರೆಟ್ ಹುರ್ಕೋಬೇಕು ತುಪ್ಪದಲ್ಲಿ ಅಷ್ಟೇ. ಗೊತ್ತಾಯ್ತು ನನಗೆ. ನಿಧಾನಕ್ಕೆ ಲೋ ಫ್ಲೇಮ್ ಅಲ್ಲ, ಅದು ಗೊತ್ತಾಗಲಿಲ್ಲ. ಇರಲಿ, ಇದೇನಿದು ಹಿಂಗೆ ಆಗ್ತಾಯಿದೆ, ಹುರಿತಾನೆ ಇಲ್ಲ.
ಸ್ವಲ್ಪ ಜೋರಾಗಿ ಇಕ್ಕು, ಉರಿ ಇದ್ರೆ ತಾನೇ ಉರಿ ಚೆನ್ನಾಗಿ ಫ್ರೈ ಆಗೋದು. ಹೌದಾ, ಹಂಗ ಹಾಂ ಓಕೆ. ಚೆನ್ನಾಗಿ ತುಪ್ಪ ಹಿಂಗಾಗು, ಕ್ಯಾರೆಟು ತುಪ್ಪದ ಜೊತೆ ಚೆನ್ನಾಗಿ ಆಗು, ಮಿಕ್ಸ್ ಆಗು ಕ್ಯಾರೆಟು. ಜಾಸ್ತಿ ಉದ್ದ ತುರಿ ಆಯ್ತು ಅನ್ಸುತ್ತೆ, ಸಣ್ಣ ತುರಿ ಮಾಡ್ಕೊಂಡು. ಇದೇ ಸಣ್ಣ ತುರಿ ನಮ್ಮದ್ರಲ್ಲಿ. ಈ ಸ್ಲ್ಯಾಬು ನಿನ್ ಕರೆಕ್ಟ್ ಐತೈತೆ. ನನಗೆ ಸ್ವಲ್ಪ ಬಗ್ಬೇಕು ನೋಡಿ, ನಾನು ಇದು ಮಾಡ್ಬೇಕು, ಅಡುಗೆ ಮಾಡ್ಬೇಕು. ಈಗ ಕರೆಕ್ಟಾಗಿ ನಿಂತ್ಕೊಂಡು ಹಿಂಗೆ ಮಾಡ್ತಾ ಇರ್ತೀಯ, ನಾನು ಸ್ವಲ್ಪ ಹಿಂಗೆ ಬಗ್ಗಿ ಮಾಡ್ಬೇಕು. ನಾನು ದಿನ ಅಡುಗೆ ಮಾಡಂಗಿದ್ರೆ ಬೆನ್ನೋ ಬಂದ್ಬಿಡುತ್ತೆ ನನಗೆ, ಸೊಂಟ ಎಲ್ಲ ಬಿದ್ದೋಗ್ಬಿಡ್ತೈತೆ ಈಗ ಬಗ್ಗಿ ಅಡುಗೆ ಮಾಡಿ. ನಾನು ಕುಳ್ಳಿ ಇದ್ದೀನಲ್ವಾ, ಅದಕ್ಕೆ ನಾನು ನೈಟ್ ಕರೆಕ್ಟಾಗಿ ನೋಡಿ ಹಾಕಿಸ್ಕೊಂಡಿದ್ದೀನಿ. ಕುಳ್ಳಿ ಇವಳು, ಅಯ್ಯೋ ಕುಳ್ಳಿ ಇವಳು, ಕವಿತಾ ನೀ ಯಾಕೆ ಕುಡಿಲಿಲ್ಲ ಕಾಂಪ್ಲಾನು. ನಮ್ಮ ಮನೇಲಿ ಯಾರು ತಂದು ಕೊಟ್ಟಿಲ್ಲ ಕಾಂಪ್ಲಾನು. ಫ್ರೈ ಆಯ್ತಾ? ಸುಂದರಮ್ಮ, ಜಾಸ್ತಿ ಗಾಬರಿ ಮಾಡಬೇಡ. ನಾನು ಉರಿದ ನಂತರ ಏನು ಫಸ್ಟ್ ನೋಡ್ತೀನಿ, 3 ರಿಂದ 4 ನಿಮಿಷ ಆಯ್ತಾ. ನಾವು ಉರಿದು ತಣ್ಣಗಾಗಲು ಬಿಡಬೇಕು, ಸ್ವಲ್ಪ ಉರಿಬೇಕಿಲ್ಲ ಚೆನ್ನಾಗಿ. 3 ರಿಂದ 4 ನಿಮಿಷ ಅಂತೆ, ಒಂದು 2 ನಿಮಿಷ ಆಗೈತೆ, ಇನ್ನೊಂದು 2 ನಿಮಿಷ ಹುರ್ಕೋತೀನಿ. ಹುರಿದುಕೊಳ್ತೀನಿ, ಹುರ್ಕೋತೀನಿ ಅಲ್ಲ, ಹುರಿದುಕೊಳ್ತೀನಿ. ನಂಗೆ ಇದು ಒಂದು ನೆನಪಾಯ್ತು ಗೊತ್ತಾ, ಕಮೆಂಟ್ ಮಾಡಿದ್ರಲ್ಲ ನಂಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು. ಅದು ಏನು ಗೊತ್ತಾ, ಏನೋ ಮಿಸ್ ಆಗಿ ಅದು ಮಾತಾಡ್ಬೇಕಾದ್ರೆ ವಾಯ್ಸ್ ಡಬ್ ಮಾಡ್ಬೇಕಾದ್ರೆ ಆ ಥರ ಬಂದ್ಬಿಡುತ್ತೆ ಒಂದೊಂದ್ಸರಿ. ನಾನು ಅಬ್ಸರ್ವ್ ಮಾಡಿರಲಿಲ್ಲ ಅದನ್ನ. ಏನಮ್ಮ ಹುರ್ಕೋತೀನಿ ಅಂತೆಲ್ಲ ಹೇಳ್ತೀಯಾ, ಯಾಕೆ ಹುರ್ಕೋತೀಯಾ ಅಂತ ಕಮೆಂಟ್ ಮಾಡಿದ್ರು ಯಾರೋ ಒಬ್ರು ನನಗೆ. ಹುರಿದುಕೊಳ್ಳಬೇಕು, ಅದನ್ನ ಆಡು ಭಾಷೆಯಲ್ಲಿ ಮಾಡೋಕ್ಕಾಗಲ್ಲ, ಹುರ್ಕೋತೀನಿ ಅಂತಾನೆ ಹೇಳಕ್ಕಾಗಲ್ಲ. ಹುರಿದುಕೊಳ್ತೀನಿ ಅಂತ ಹೇಳಕ್ಕಾಗಲ್ಲ, ಉಸಿರು ಬಿಟ್ಟು ಇದರಲ್ಲಿ ಹುರ್ಕೋತೀನಿ ಅಂತಾನೆ ಹೇಳೋದು. ಅದನ್ನ ಬೇರೆಯವರು ಬೇರೆ ತರ ಹುರ್ಕೋತಾರೆ, ಅನ್ನೋ ತರ ಇದು ಮಾಡ್ತಾರೆ. ಅವ್ರು ಅದೇ ಥರನೇ ಹೇಳಿದ್ದು. ನಾನು ಅವಾಗ ಒಂದು 2-3 ವಿಡಿಯೋದಲ್ಲಿ ಹುರ್ಕೋತೀನಿ ಅಂತ ಹೇಳೇ ಇರಲಿಲ್ಲ, ಫ್ರೈ ಮಾಡ್ಕೋತೀನಿ ಅಂತಲೇ ಹೇಳ್ಬಿಟ್ಟಿದ್ದೆ. ಘಮ ಅಂತ ಐತಿ. ಈಗ ತುಪ್ಪದಲ್ಲಿ ಹುರಿದ ಕ್ಯಾರೆಟು ಏನು ಮಾಡಬೇಕು, ಇನ್ನೂ ಇದಾಗ್ಬಿಟ್ಟಿದೆ, ಸ್ವಲ್ಪ ಸಣ್ಣಗಾಗ್ಬೇಕದು ಕ್ಯಾರೆಟು. ಸ್ವಲ್ಪ ತುಪ್ಪ ಹಾಕೋಬೇಕು, ತುಪ್ಪ ಸಾಲದು, ತುಪ್ಪ ಹಾಕತ್ತೀವಿ. ಯಾರೋ ಏನು ಬೇಜಾರು ಮಾಡ್ಕೋಬೇಡಿ, ಏನು ಅಂದ್ಕೋಬೇಡಿ. ಫಸ್ಟ್ ಟೈಮ್ ಟ್ರೈ ಮಾಡ್ತೀನಲ್ವ, ಅದಕ್ಕೆ ತುಪ್ಪ ಇನ್ನೂ ಸ್ವಲ್ಪ ಅಳತೆ ಮಾಡಾಕಿಲ್ಲ. ಅವಾಗಲೇ ಜಾಸ್ತಿ ತುಪ್ಪ ಜಾಸ್ತಿ ಆದ್ರೂ ಸ್ವೀಟ್ ಚೆನ್ನಾಗಿರ್ತೈತೆ ಹೇಳು. ಈ ವಾಸನೆ ಅಂತಾರಲ್ಲ, ಹಸಿದು ಎಲ್ಲ ಹೋಗೈತೆ. ಈಗ ಏನು ಮಾಡಬೇಕು ಅಂತ ನೋಡ್ತೀನಿ. ಹಸಿ ವಾಸನೆ ಹೋಗುವಂತೆ ಹುರ್ಕೊಂಡಿದ್ದೀನಿ, 4 ನಿಮಿಷ ಹುರ್ಕೊಂಡಿದ್ದೀನಿ. 1.5 ಕಮ್ಮಿ ಮಾಡೋದು, 1.5 ಕಪ್ ಕ್ಯಾರೆಟ್ ತುರಿ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಹುರ್ಸ್ಕೊಳ್ಬೇಕು. 1 ಕಪ್ನಷ್ಟು ಸಣ್ಣ ರವೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸಣ್ಣ ರವೆ ಹಾಕಪ್ಪ. ಅದಕ್ಕೇನೆ ಇರೋ ನನಗೆ ಗೊತ್ತಾಗ್ತೈತೆ, ನಾನು ಓದಿ ಮಾಡ್ತೀನಿ, ನೀನು ಹೇಳ್ಬೇಡ ಆಯ್ತಾ. ನಾನು ಇದ್ರಲ್ಲಿ ಏನಾಯ್ತು ಅದನ್ನೇ ಮಾಡೋದು. 1 ಕಪ್ಪು ಸಣ್ಣ ರವೆ ಹುರ್ಕೊಂಡಿಲ್ಲ, ಇದರೊಳ್ಳೆ ಹಾಕಿ ಹುರ್ಕೊಳ್ಳೋದಂತೆ. ಇದಕ್ಕೆ ಹಾಕ್ಬಿಟ್ಟು 1 ಕಪ್ ಸಣ್ಣ ರವೆನ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕತ್ತೀನಿ. ಹಂಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕಂತೆ, ರವೆ ಹುರ್ಕೊಳ್ಳೋದಕ್ಕೋಸ್ಕರ ತುಪ್ಪ ರವೆಗೆ ಬೇಕ್ರೆ ಅದಕ್ಕೆ ತುಪ್ಪ ಎಲ್ಲ ಖಾಲಿ ಆಯ್ತು ನಮ್ಮ ಮನೇಲಿ ಡಬ್ಬದಲ್ಲಿ. ಇದಕ್ಕೆ ಹಾಕಿದೆ ಅನಿಸುತ್ತೆ. ಈಗ ಹುರ್ಕೋಬೇಕಿದೆ, ಚೆನ್ನಾಗಿ ಹುರ್ಕೋತೀನಿ. ರವೆಯನ್ನು ಹುರಿದುಕೊಳ್ಳುತ್ತೇನೆ ತುಪ್ಪದಲ್ಲಿ. ಬನ್ನಿ ಮೇಡಮ್, ತೋರಿಸಿ ಇಲ್ಲಿ. ತುಪ್ಪ ಹಾಕಿ ಕ್ಯಾರೆಟ್ ಇದಕ್ಕೆ ರವೆನ ಸೇರಿಸಿ ತುಪ್ಪ ಹಾಕಿ ಹುರ್ಕೊಂಡಿದ್ದೀನಿ ತುಪ್ಪದಲ್ಲಿ. 5 ನಿಮಿಷ ಅದು ತಣ್ಣಗಾಗಬೇಕು. ಆಮೇಲೆ ಮುಂದಿನ ಕೆಲಸ ನೆಕ್ಸ್ಟ್ ಏನು ಮಾಡಬೇಕು ನೋಡ್ಕೋತೀನಿ ಅಷ್ಟರಲ್ಲಿ. ಈಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ, ಅದು ಆರೈತೆ. ಅದಕ್ಕೆ 2 ಕಪ್ಪು ತಣ್ಣೀರು, ನೀರು ಮೆಜರ್ಮೆಂಟ್ ಮಾಡಿ ತಗೊಬಿಟ್ಟಿದ್ದೆ ಆಗಲೇ, ಅದನ್ನು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟೇ. ಮಿಕ್ಸ್ ಮಾಡಿಬಿಟ್ಟು ಆನಂತರ ಇದನ್ನು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೋಬೇಕು. ಹೌದು, ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ಟವ್ ಆನ್ ಮಾಡಿಕೊಳ್ಳಬೇಕು. ಉರಿಯನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು 1-2 ನಿಮಿಷ ಮಿಕ್ಸ್ ಮಾಡ್ಕೋತೀವಿ. ನೀರು ತಣ್ಣಗಾದ್ಮೇಲೆ ಯಾಕೆ ಹಾಕಬೇಕು ಗೊತ್ತಾ? ಹೌದು, ಏನಕ್ಕೆ ನೀರು ತಣ್ಣಗಾದ್ಮೇಲೆ ಹಾಕೋದು?
ಬಿಸಿ ಇರುವಾಗಲೇ ಹಾಕಿದ್ರೆ ರವೆ ಗಂಟಾಗುತ್ತೆ ಅಂತ. ಹೌದಾ? ಈ ಥರ ಎಲ್ಲ ಐತೆ ಟ್ರಿಕ್ಕು? ತಣ್ಣಗಾದ್ಮೇಲೆ ಹಾಕಿದ್ರೆ ಗಂಟಾಗಲ್ಲ. ಅದು ಫ್ರೈ ಮಾಡಿರೋ ತಣ್ಣಗಾದ್ಮೇಲೆ ತಣ್ಣೀರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಮಾಡ್ಕೋಬೇಕು. ಹಂಗಾ? ಓಕೆ ಓಕೆ. ಈ ಸ್ವೀಟ್ ಏನಕ್ಕೋಸ್ಕರ ಮಾಡ್ತಾ ಇರೋದು ಅಂತ ವಿಡಿಯೋ ಕೊನೆಯಲ್ಲೇ ಹೇಳೋದು. ಇವಾಗೆಲ್ಲೂ ನಾನು ಬಾಯಿ ಬಿಡಲ್ಲ ಆಯಿತಾ? ಕೊನೆವರೆಗೂ ವಿಡಿಯೋ ನೋಡ್ರಿ ಸುಮ್ಮನೆ ನೀವು. ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು. ಸ್ವಲ್ಪ ಕ್ಯಾರೆಟ್ ಸೀದೋಗ್ಬಿಟ್ಟೈತೆ ಅವಾಗವಾಗ ಹುರ್ಕೊಳವಾಗ. ಇಲ್ಲೆಲ್ಲ ನೋಡ್ರಿ, ಇಲ್ಲಿ ಕಾಣಿಸ್ತೈತಾ? ಇಲ್ಲೆಲ್ಲ ಕಾಣಿಸ್ತೈತಾ? ಕಾಣಿಸ್ತಾ ಇಲ್ಲಿ. ಯಾರು ಏನು ಅನ್ಕೊಬಿಡಿ, ಕ್ಯಾರೆಟು ಸೀದೋಗ್ಬಿಟ್ಟು ಸ್ವಲ್ಪ ಅಲ್ಲಲ್ಲಿ ಹುರ್ಕೋಬೇಕಾರೆ ಕ್ಯಾರೆಟ್ನ. ನಾನು ಅಷ್ಟೊಂದು ಒಳ್ಳೆ ಕುಕ್ಕಲ್ಲ, ಚಪ್ಪು ಕುಕ್ಕು ಅದೇನೂ ಅಲ್ಲ. ಮಾಡ್ತಾ ಇದ್ದೀನಿ, ನೋಡೋಣ ಗೊತ್ತು ಹೆಂಗೆ ಬರೋದು. ಇದು ಒಂದು ಅದಕ್ಕೆ ಬರ್ತಾಯಿದೆ ಚೆನ್ನಾಗಿ. ಬನ್ನಿ ತೋರಿಸಿ ಬನ್ನಿ, ಇವಾಗ ಎಷ್ಟು ಚೆನ್ನಾಗಿ ಅದಕ್ಕೆ ಬಂದಿದೆ ಇದು. ನೋಡಿ ತಿರುಗಿಸಿದ್ರೆ ಎಷ್ಟು ಚೆನ್ನಾಗಿ ಅದಕ್ಕೆ ಬರ್ತಾಯಿತ್ತು ನೋಡಮ್ಮ. ಓ ಸೂಪರ್. ಅಯ್ಯೋ ಹಿಡ್ಕೊಬೇಕಿದ್ನ ಸರಿಯಾಗಿ ಕಡಾಯಿನ. ಚೆನ್ನಾಗಿ ಗೊತ್ತಾಯ್ತದ ಅಲ್ವಾ? ನನ್ನ ಪೆನ್ನಲ್ಲಿ ನಾನೇ ತಟ್ಕೊತಾ ಇದ್ದೀನಿ. ಆಮೇಲೆ ನಾನು ತಟ್ತೀನಿ ಬಿಡು. ಹೌದಾ? ಸ್ವೀಟ್ ಚೆನ್ನಾಗಿ ಮಾಡ್ತಾ ಇದ್ದೀನಿ. ನೋಡ್ರಿ, ಸಕ್ಕರೆ ಹಾಕುವಾಗ ವಿಡಿಯೋ ಮಿಸ್ ಆಗಿಬಿಟ್ಟೈತೆ. ನಮ್ಮ ಶ್ರೀಮತಿಯವರು ಸರಿಯಾಗಿ ವಿಡಿಯೋ ಮಾಡಲಿಲ್ಲ. ವಿಡಿಯೋ ಆನ್ ಮಾಡ್ಕೊಂತ ವಿಡಿಯೋ ಮಾಡಿಬಿಟ್ಟಿದ್ರು. ಇದು ಅದೇ ಸಕ್ಕರೆ ಹಾಕಿದ್ದೀನಿ. ಇದಕ್ಕೆ 1.5 ಕಪ್ ಸಕ್ಕರೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸಕ್ಕರೆ ಎಲ್ಲ ಕರಗಬೇಕು ಚೆನ್ನಾಗಿ. ಒಂದೇ ಸಮನೆ ಮಿಕ್ಸ್ ಮಾಡ್ತಾನೇ ಇರಬೇಕು ಇದನ್ನು. ಅಯ್ಯೋ ಚಲೋ ನಾವು ಗಂಡು ಮಕ್ಕಳು ಮಾಡೋ ಎಡವಟ್ಟುಗಳೆಲ್ಲ ಇಂತಾರೆ ನೋಡಿ. ಸೈಡಿಗೆ ಬಿದ್ದೋಗ್ಬಿಡ್ತಿದ್ದು, ಒಂಚೂರು ತೆಗೆದು ಸೈಡ್ಗೆ ಹಾಕ್ಬಿಡ್ತೀನಿ. ಹಂಗೇನಿಲ್ಲ, ಹೆಣ್ಮಕ್ಳು ಮಾಡ್ಬೇಕಾದ್ರೂ ಚೆಲ್ಲುತ್ತೆ ಒಂದೊಂದ್ಸರಿ. ಹೌದಾ? ಒಂದೇ ಸಮನೆ ಮಿಕ್ಸ್ ಮಾಡ್ಕೋಬೇಕಂತೆ. ಹೌದು, ಒಂದೇ ಸಮನೆ ಯಾಕೆ ಮಿಕ್ಸ್ ಮಾಡ್ಕೋಬೇಕು ಅಂತ ಗೊತ್ತಾ? ಇದರಲ್ಲೇನು ಬರ್ದಿಲ್ಲ. ಮಿಕ್ಸ್ ಮಾಡ್ಕೋಬೇಕು, ಒಂದೇ ಸಮನೆ ಮಿಕ್ಸ್ ಮಾಡಿಕೊಳ್ಳಬೇಕು, ಸಕ್ಕರೆ ಸಿಹಿ ಪ್ರಮಾಣ ನೋಡಿಕೊಳ್ಳಬೇಕು, ಅಷ್ಟೇ ಬರ್ತಿರೋದು. ಅದು ತಳ ಹಿಡಿಬಾರ್ದು ಅಂತ. ಹೌದಾ? ಓಕೆ ಓಕೆ. ಗಂಟಾಗ್ಬಿಟ್ಟಿತ್ತು ಒಂಚೂರು ರವೆ, ಸರಿಯಾಗಿ ಮಿಕ್ಸ್ ಮಾಡಿಲ್ಲ. ಎಲ್ಲ ಗಂಟೆಲ್ಲ ಹೊಡ್ಕೊತಾ ಇದ್ದೀನಿ ಇವಾಗ ನಾನು. ಏನೋ ಎಡವಟ್ಟು ಆಗಿಬಿಟ್ಟಿತ್ತು, ಕ್ಷಮೆ ಇರಲಿ. ಎಲ್ಲ ರೆಡಿ ಮಾಡ್ಕೊತೀನಿ ಹಿಂಗೆ ಮಿಕ್ಸ್ ಮಾಡ್ಬೇಕು. ನೋಡಿರಿ ಎಲ್ಲ ಎಷ್ಟೊಂದು ಗಂಟೆ ಆಗಿಬಿಟ್ಟಿತ್ತು ನೋಡಿರಿ. ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಎಲ್ಲ ಹಾಕಿ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೋಬೇಕು. ತುಪ್ಪ ಖಾಲಿನೇ ಆಗೋಯ್ತು ನಮ್ಮ ಮನೇಲಿ. ತುಪ್ಪ ಎಲ್ಲ ಇರಲಿ, ಲಾಸ್ಟಲ್ಲಿ ಇದಕ್ಕೆ ಬಳ್ಕೋಬೇಕು. ತಟ್ಟೆಗೆ ಒಂಚೂರು ಸವರ್ಕೋಬೇಕು. ತುಪ್ಪ ಇಟ್ಕೊತೀನಿ. ತುಪ್ಪ ಹಾಕ್ಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ಈಗ ಒಂದು ಹದ ಬರ್ತಾ ಇದೆ ತುಪ್ಪ ಹಾಕಿದ್ಮೇಲೆ. ಇಷ್ಟೊತ್ತವರೆಗೂ ಏನಪ್ಪ ಹಿಂಗಾಗ್ತಾಯ್ತಲ್ಲ ಅಂತ ಭಯ ಆಗ್ಬಿಟ್ಟಿತ್ತು ನಿಮಗೆ, ಸ್ವೀಟ್ ಪದ್ಧತಿ ಹಂಗೆ ಚೆನ್ನಾಗಿ ಅಂತ. ತುಪ್ಪ ಹಾಕಿದ್ಮೇಲೆ ಒಂದು ಒಳ್ಳೆ ಹದ ಬರ್ತಾಯಿದೆ. ತೋರಿಸ್ಬನ್ನಿ ಬೇಕಾದ್ರೆ ಅದೇ ಎಷ್ಟು ಚೆನ್ನಾಗಿ ಹದ ಬಂದೈತೆ ತುಪ್ಪ ಹಾಕಿದ್ಮೇಲೆ. ಎಲ್ಲ ಕಡಾಯಿ ಬಿಡ್ತಾ ಇದೆ ನೋಡಿ. ತಳ ಹಿಡಿತಾ ಇಲ್ಲ, ತಳ ಬಿಡ್ತಾ ಐತೆ. ತುಪ್ಪ ಹಾಕೋದು ಅದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊನೆಯ ಅಂತ ಇಲ್ಲಿ ಬನ್ನಿ ಮೇಡಮ್, ತೋರಿಸ್ ಬನ್ನಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಚೆನ್ನಾಗಿ ಬಂದಿದೆ, ಒಂಥರ ಕೇಸರಿ ಬಾತ್ ಥರ ಐತೆ. ಆದರೆ ಇದು ಬೇರೆ ಸ್ವೀಟ್ ಇದು. ಹೋಗ್ಲಿ ಬಿಡು, ನಾನು ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡ್ತಿದ್ದೆ. ಇಲ್ಲ, ಚೆನ್ನಾಗಿ ಮಾಡ್ತಿದ್ದೆ ನಿಜ. ಇದಕ್ಕಿಂತ ಚೆನ್ನಾಗಿ ಮಾಡ್ತಿದ್ದೆ. ಅದನ್ನು ಮಾಡೋ ಪ್ರಯತ್ನ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಕೆಟ್ಟಿಲ್ವಲ್ಲ ಅದಕ್ಕೆ. ಏನು ಗೊತ್ತಾ, ಹೊಸ್ದಾಗಿ ಮಾಡಬೇಕಾದ್ರೆ ಕೆಟ್ಟರು ಏನು ತೊಂದರೆ ಇಲ್ಲ, ಕೆಟ್ಟಿಲ್ಲ, ಬಂದೈತೆ. ಇನ್ನೊಂದು ನಂತರ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಸ್ಟವ್ ಆಫ್ ಮಾಡಿ ಏಲಕ್ಕಿ ಪುಡಿ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಬೇಕು. ಸ್ಟವ್ ಆಫ್ ಮಾಡ್ತೀನಿ. ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಆ ಏಲಕ್ಕಿ ಪುಡಿ ಸೇರಿಸ್ಕೊತಿದ್ದೀನಿ. ಇದೊಂಥರ ಎಲ್ಲ ಸ್ವೀಟ್ಗೂ ಏಲಕ್ಕಿ ಪುಡಿ ಹಾಕಿದ್ದೀನಿ, ಅದು ಘಮ ಘಮ ಅನ್ನೋದು. ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಒಂದ್ಸಲ ಚೆನ್ನಾಗಿ. ಏಲಕ್ಕಿ ಪುಡಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕಲ್ವಾ, ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಆ ಸ್ವೀಟ್ ಜೊತೆ ಹೊಂದ್ಕೊಳ್ಳೋ ಥರ. ಸ್ವೀಟ್ ಜೊತೆ ಹೊಂದಿಕೊಳ್ಳುವ ಥರ. ಸ್ಟವ್ನ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಪ್ಯಾನ್ ಬಿಡ್ತಾ ಐತೆ. ನೋಡಿ ಎಷ್ಟು ಚೆನ್ನಾಗೈತೆ. ಈಗ ಒಂದು ತಟ್ಟೆಗೆ ಹಾಕಬೇಕು. ಬಿಸಿ ಇರುವಾಗಲೇ ತಟ್ಟೆಗೆ ಹಾಕಬೇಕು. ಆ ತಟ್ಟೆಗೆ ಹಾಕೋದಕ್ಕೆ ಒಂದು ತಟ್ಟೆನ ತೊಗೊಂಡಿದ್ದೀನಿ. ಈ ತಟ್ಟೆಗೆ ತುಪ್ಪ ಸೋರ್ಬೇಕು ತಳಕ್ಕೆ, ಅದು ಬಿಡಬೇಕಲ್ವಾ ಸ್ಪ್ರೆಡ್ ಮಾಡಿದಾಗ. ಅದಕ್ಕೆ ಇದಕ್ಕೆ ತುಪ್ಪ ತಟ್ಟೆಗೆ
ಚೂರು ತಟ್ಟೆಗೆ ಹಾಕಿ ತುಪ್ಪನ ತಟ್ಟೆಗೆ ಸವರ್ಕೊತೀನಿ. ಸುಮ್ಮನೆ ತುಪ್ಪ ಹಿಂಗೆ ಸವರ್ಕೊಳ್ಳೋದು ಅಷ್ಟೇ ತಟ್ಟೆಗೆ. ಅದು ತಟ್ಟೆ ಬಿಡಬೇಕು ಅಂತ, ಸ್ವೀಟ್ ಬಿಡಬೇಕು ಅಂತ. ತಟ್ಟೆ ಬಿಡಬೇಕು, ತಟ್ಟೆಯಿಂದ ಬೇರ್ಪಡಬೇಕು. ಅದಕ್ಕೋಸ್ಕರ ಇದನ್ನು ಸವರ್ಕೊತಿದ್ದೀನಿ. ತುಪ್ಪ ಸವರ್ಬಿಟ್ಟು ಕೈ ತೊಳ್ಕೊಬೇಕಾ? ನಾವು ಅಡುಗೆ ಮಾಡ್ಬೇಕಾದ್ರೆ ಹಂಗೆ ಡ್ರೆಸ್ಗೂ ಒರೆಸ್ಕೊತೀವಪ್ಪ. ಇಲ್ಲ ತೊಳ್ಕೊತೀನಿ. ಎಲ್ಲೇ ಜಿಡ್ಡಿನ ಅಂಶ ಕೈ ತೊಳ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಇದಕ್ಕೆ ಹಾಕ್ತೀನಿ, ತಟ್ಟೆ ಹಾಕ್ತೀನಿ. ತುಪ್ಪ ಸವರಿರುವಂಥ ತಟ್ಟೆ ಒಳಗೆ ಹಾಕ್ತಾಯಿದ್ದೀನಿ. ಆದರೂ ಬಿಸಿ ಇದ್ದಾಗಲೇ ಹಾಕ್ಬೇಕಂತೆ. ಯಪ್ಪ, ಇಷ್ಟೊಂದು ಕಷ್ಟ ಇದೆಲ್ಲ ಅಡುಗೆ ಮಾಡೋದು. ಇಷ್ಟೊಂದು ಕಷ್ಟ ಇದೆ ಅಡುಗೆ ಮಾಡೋದು. ದಿನ ಹೆಂಗೆ ಮಾಡ್ತೀರಾ ನೀವು ಅಡುಗೆನೆಲ್ಲ? ಇದನ್ನು ಒಂದು ಸಮತಟ್ಟಾಗಿ ಅಟ್ಕೋಬೇಕು. ಇದನ್ನು ತುಪ್ಪ ಸರ್ಕೊಂಡ್ರೆ ಇವಾಗ ಬರ್ತೈತೆ. ಕರೆಕ್ಟ್. ಸೂಪರ್. ಒಂದು ಸಮತಟ್ಟಾಗಿ ಬರ್ತಾ ಇಲ್ಲ. ಬರ್ತೈತೆ ಮಾಡ್ತೀನಿ. ಅಂತೂ ನಮ್ಮ ಮನೆಯವರು ಒಂದು ಪ್ರಯೋಗನ ಮಾಡೇ ಬಿಟ್ರು. ಅಂತೂ ಇಂತೂ ಸೂಪರ್ ಆಗಿ ಅಂತೂ ಇಂತೂ ನಮ್ಮ ಮನೆಯವರು ಒಂದು ಪ್ರಯೋಗನ ಮಾಡೇ ಬಿಟ್ರು ಅಂದೆ. ಇದು ಪ್ರಯೋಗ ಅಲ್ಲ, ಇದು ಸ್ವೀಟ್. ಇದು ಸ್ವಲ್ಪ ಕೈ ತೊಳ್ಕೊಬೇಕಾ? ಅದನ್ನು ಕೈ ತೊಳ್ಕೊಂಡು ಒಂಚೂರು ಕತ್ತರಿಸಿದ ಬಾದಾಮಿ ಅಲಂಕಾರಕ್ಕೆ ಬಾದಾಮಿ ತಗೊಂಡಿದ್ದೀನಿ. ಯಾವಾಗಲೂ ತಗೊಂಡಲ್ಲ. ಈ ಬಾದಾಮಿ ಸ್ವಲ್ಪ ಕಟ್ ಮಾಡ್ಕೊತೀನಿ, ಸಣ್ಣ ಸಣ್ಣ ಕಟ್ ಮಾಡಿ ಮೇಲೆ ಹಾಕಿ ಪ್ರೆಸ್ ಮಾಡ್ತೀನಿ. ಒಂಚೂರು ಬಿಸಿ ಇರುವಾಗಲೇ ಮಾಡಬೇಕು, ಬೇಗ ಕಟ್ ಮಾಡಿ. ಇದರಲ್ಲಿ ಕಟ್ ಮಾಡ್ತಿದ್ದೀನಿ ಬಾದಾಮಿ ಒಂಚೂರು ಚೂರೆ. ಸಿಜರಲ್ಲೂ ಚಿಕ್ಕ ಸಿಜರ್ ಆಯ್ತು. ಇನ್ನೂ ಸ್ವಲ್ಪ ದೊಡ್ಡ ತಗೋಬೇಕು ಸಿಜರ್. ಅದು ಬೆಳ್ಳೆ ತೂರಲ್ಲ ಹೇಳಪ್ಪ. ನೋಡ್ರಿ, ಬಾದಾಮಿ ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆಲ್ಲ ಮೇಲೆಲ್ಲ ಸುತ್ತ ಉದುರಿಸ್ಬಿಟ್ಟು ಅಲಂಕಾರ ಮಾಡೋದಕ್ಕೋಸ್ಕರ ಇದಷ್ಟೇ. ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ತೀನಿ ಬಿಸಿ ಇದ್ದಾಗಲೇ. ಅದರೊಳಗಡೆ ಅದ್ಮಕ್ಕೋಬೇಕು ಒಂಚೂರು. ತುಪ್ಪ ಸವರಿರೋ ಕಡೆ ಮಾಡಪ್ಪ, ಇಲ್ಲಾಂದ್ರೆ ಕರೆಕ್ಟ್ ಅಲ್ವಾ? ಒಂದೊಂದು ಬಾದಾಮಿ ಒಂದೇ ತೆಗೆದು, ಕೆಲವೊಂದು ಇಲ್ಲಿ ಬಾದಾಮಿ ಆಗಿಲ್ಲ. ಇರಲಿ ಬಿಡು, ಅಲ್ವೇನಾಗಲ್ಲ. ಹೆಂಗೆ ಬರ್ತೈತೋ ಗೊತ್ತಿಲ್ಲ. ಶೇಪ್ ಹೆಂಗನ ಬರಲಿ, ತಿನ್ನಿರಿ ಅಷ್ಟೇ, ಆಯಿತಾ? ಚೆನ್ನಾಗಿಲ್ಲ ಅಂತ ಅನ್ಬೇಡ್ರಿ. ಚೆನ್ನಾಗಿಲ್ಲ ಆದರೂ ಚೆನ್ನಾಗೈತೆ ಅಂತ ಹೇಳ್ರಿ, ಆಯಿತಾ? ಅಯ್ಯೋ, ಇದೇನಾಯ್ತು. ಅಲ್ಲ, ನನ್ನ ಮಗಳನ್ನ ಕೇಳೋಣ, ಗೊತ್ತಾಗುತ್ತೆ ಚೆನ್ನಾಗಾಯ್ತೋ ಚೆನ್ನಾಗಿಲ್ವೋ ಅಂತ. ಈಗ ಎಲ್ಲ ಇದು ಮಾಡಿ ಇಟ್ಟಿದ್ದೀನಿ. ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಹೀಗೆ ತಣ್ಣಗಾಗೋದಕ್ಕೆ ಹಂಗೆ ಬಿಟ್ಟಿದ್ದೀನಿ. ತಣ್ಣಗಾಗಲಿ ಒಂದು 10 ನಿಮಿಷ 5 ನಿಮಿಷ. ತಲೆ ಬಗ್ಗಿಸ್ಕೊಂಡು ಕೂತವಳೆ, ಒಳ್ಳೆ ಅರಕೆ ಕುರಿ ಕೂತ್ಕೊತೈತಲ್ಲ ಆ ಥರ. ಹೆಂಗನ ಮುಡ್ಸಮ್ಮ ಅಂತ ನೋಡ್ರಿ. ನಮ್ಮ ಜಾಣೆ ಮಗಳು ಇದಕ್ಕೆ ಬಿದ್ದೋಗ್ತೇವೆ. ಹುಷಾರಮ್ಮ, ಬಿದ್ದೆ, ನೀಟಾಗಿ ಕೂತ್ಕೊ. ನಿನ್ನ ಕೈಯಲ್ಲಿ 1 ಮೊಳ, ಆದರೆ ನೀವು ಅಮ್ಮನ ಕೈಯಲ್ಲಿ 1 ಮೊಳ, ನಿಮ್ಮ ಕೈಯಲ್ಲಿ 1 ಮೊಳಕ್ಕಿಂತ ಜಾಸ್ತಿ ಐತೆ. ಕೈ ಚಿಕ್ಕದಲ್ವಾ? ನೀಟಾಗಿ ಕೂತ್ಕೊ. ನೋಡಿ, ಡ್ರೆಸ್ ಫ್ರಾಕೆಲ್ಲ ಹಿಂದಕ್ಕೆ ಬಿದ್ದಿದ್ದೀಯ. ಆಮೇಲೆ ನಮ್ಮ ಜಾಣೆ ಮಗಳು ಸ್ಕೂಲಿಂದ ಬಂದು ಏನದು ಯೂನಿಫಾರ್ಮ್ ಚೇಂಜ್ ಮಾಡಿ ಮುಖ ತೊಳ್ಕೊಂಡು, ಇದು ಹನುಮಾನ್ ಚಾಲೀಸ್. ಅವಳು ಎಷ್ಟೋ ಕಲಿತಾಳೆ. ದಿನ 1 ಲೈನಾ 2 ಲೈನಾ ಕಲಿತಿರೋದು? 1 ಲೈನಾ? 1 ಲೈನ್ ಹನುಮಾನ್ ಚಾಲೀಸ್ ಕಲಿತಿದ್ದಾಳೆ. ಅದನ್ನು ಹೇಳಿ ಅದೇ ಹನುಮಾನ್ ತಂದು ಎಲ್ಲಮ್ಮ ಕಡೆ ತಿರ್ಗು. ಹಣೆ ಮೇಲೆ ಇದೆ ನೋಡಿ, ಅದು ಸಿಂಧೂರನ ಏನು ಹೇಳ್ತಾರಲ್ಲ, ಅಂಜನನ ಏನೋ ಕೆಂಪುದು, ಅದನ್ನು ಹಚ್ಕೊಂಡು 1 ಲೈನ್ ಹನುಮಾನ್ ಚಾಲೀಸ್. ನೆನ್ನೆ ಕಲ್ತಿರೋದು ಸೇರಿ, ಇವತ್ತು ಕಲ್ತಿರೋದು ಸೇರಿ, ಆ ಥರ ಹೇಳಿ ಈಗ ಅವರಮ್ಮ ಸಂಜೆ ಹೂವು ಮುಡಿಸಿ ರೆಡಿ ಮಾಡಿದ್ದಾರೆ. ದತ್ತದ ಗೊಂಬೆಗೆ ಗಂಧದ ಸಿಂಗಾರ. ಈಗ ನಮ್ಮ ಜಾಣೆ ಮಗಳಿಗೆ ಒಂದು ಸರ್ಪ್ರೈಸ್ ಇದೆ. ಬನ್ನಿ ಮೇಡಮ್ ಒಳಗಡೆ. ಅಮ್ಮ ಕರ್ಕೊಂಡು ಬಾ, ಕಣ್ಣು ಮುಚ್ಕೊಂಡು ಕರ್ಕೊಬಾ ಅವಳನ್ನ. ಕಣ್ಣು ಮುಚ್ಕೊಂಡು ಕರ್ಕೊಂಡು ಬಾ, ಹಾಗೆ ಕರ್ಕೊಂಡು ಬಾ, ಹಾಗೇ ಕಣ್ಬಿಡು. ಏನು ಮಗಳೇ? ಸ್ವೀಟಾ? ಇಲ್ಲಿ ಚೆನ್ನಾಗೈತಾ ಸ್ವೀಟು? ತಿಂದೇ ಇಲ್ಲ, ಅದಂಗೆ ಚೆನ್ನಾಗೈತೆ ಅಂತೀಯ? ನೋಡೋಕೆ ಚೆನ್ನಾಗೈತಾ? ಈಗ ಇದು ತಣ್ಣಗಾಗಿದೆ. ಕಟ್ ಮಾಡ್ತೀನಿ ಇವಾಗ. ಸ್ವಲ್ಪ ಕಟ್ ಮಾಡೋದಕ್ಕೆ ಮುಂಚೆ ಚಾಕುವಿಗೆ ಸ್ವಲ್ಪ ತುಪ್ಪವನ್ನು ಸವರೋಣ. ನಿನ್ ಮಗಳ ಕೇಳಿದ್ದೀನಿ, ಇನ್ನೊಂದ್ಸಲ ಕೇಳು. ಅಲ್ಲಿ ನೋಡಲ್ಲಿ ಪೇಪರಲ್ಲಿ. ಮತ್ತೆ ನಾನು ಬರ್ಕೊಂಡೆ ಮಾಡಿರೋದು ಇದೆಲ್ಲ. ಈಗ ತುಪ್ಪವನ್ನು ಸವರಿ ಮತ್ತೆ ಕಟ್ ಮಾಡ್ಕೊತೀನಿ ಫಸ್ಟು. ನೀಟಾಗಿ ಕಟ್ ಮಾಡ್ತೀನಿ. ಇಷ್ಟಿಷ್ಟು ಪೀಸ್
ಹೆಂಗ್ ಬರ್ತೈತೋ ನೋಡ್ಬೇಕು. ಹ್ಮ್ ಹಿಂಗ್ ಕಟ್ ಮಾಡ್ತೆ. ಇವಾಗ ಹಿಂಗ್ ಕಟ್ ಮಾಡ್ತೀನಿ. ಹೆಂಗೆಂಗೋ ಕಟ್ ಮಾಡಪ್ಪ. ಚೆನ್ನಾಗಿ ಬರ್ತೈತೆ ನೋಡೋಣ. ಸೆಂಟ್ರಿಗೆ ಎತ್ಬೇಡಪ್ಪ, ಅಷ್ಟು ಸೈಡಲ್ಲಿ ಎತ್ತು. ಸೈಡಲ್ಲಿ ಎತ್ಕೋಬೇಕು ಪೀಸು. ಇದಾ? ಎತ್ತು. ಅಯ್ಯೋ ಹಿಡ್ಕೊಬಿಟ್ಟಿದ್ದು ತಪ್ಪೆ. ಏಯ್ ಹಂಗೆಲ್ಲ ನಗ್ಬಾರ್ದು. ಫಸ್ಟ್ ಟೈಮ್ ಮಾಡಿದೀವಿ. ಹೌದೌದು. ಮೈಸೂರು ಪಾಕ್ ತರ ಐತಿ ನೋಡಕ್ಕಿದು. ಆವಡ್ ಮಗಳೇ ಹೇಗೈತೆ? ಸೂಪರ್ ಆಗಿದೆ. ನಿಜ ಚೆನ್ನಾಗೈತಾ? ನಿಜ ತಿನ್ನು ನೋಡು. ನಿಜ ಚೆನ್ನಾಗಿದೆ. ನೀವು ತಿಂತಕೋ ಒಂಚೂರು. ಚೆನ್ನಾಯ್ತಾ? ಸಕ್ಕತ್ತಾಗೈತೆ. ನಿಜ? ಇದೊಂಚೂರು ನೀಟಾಗಿ ಕಟ್ ಮಾಡಿ ಎತ್ತಿದ್ರೆ ಬರ್ತೈತೆ. ಎಷ್ಟು ಚೆನ್ನಾಗೈತೆ, ಮಿಠಾಯಿ ಥರ ಐತೆ, ಸ್ವೀಟು ಚೆನ್ನಾಗಿದೆ. ತಗೊಂಡು ತಿನ್ನಮ್ಮ. ಇಷ್ಟ ಆಯ್ತಾ? ಇನ್ಮೇಲೆ ಏನಾದ್ರು ಸ್ವೀಟ್ ಬೇಕು ಅಂದ್ರೆ ನಿಮ್ಮ ಅಪ್ಪನೇ ಕೇಳು ಮಗಳೇ, ನಿಮ್ಮ ಪಪ್ಪ ಚೆನ್ನಾಗಿ ಮಾಡ್ಕೊಡುತ್ತೆ. ಈ ಸ್ವೀಟ್ ಮಾಡ್ತಿರೋದು ಯಾಕೆ ಅಂತ ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತಲ್ಲ. ಯಾಕೆ ಮಗಳೇ ಹೇಳಮ್ಮ? ನಾನು ಕೇಳಿದ್ದು ಸ್ವೀಟ್ ಅದಕ್ಕೆ. ಏನು ಗೊತ್ತಾ, ಕ್ಯಾರೆಟ್ ಹಲ್ವಾ ಬಂದು ಕೇಳಿದ್ದು. ಕ್ಯಾರೆಟ್ ಹಲ್ವಾ ಕೇಳಿದ್ದು ನಮ್ಮ ಜಡೆ ಮಗಳು. ಅವಳು ಕ್ಯಾರೆಟ್ ಹಲ್ವಾ ಮಾಡ್ಕೊಡು ಅಂತ ಅವ್ರ ಅಮ್ಮನ ಹತ್ರ. ಆದರೆ ಅವ್ರ ಅಮ್ಮ ಮಾಡಿಕೊಡ್ಲಿಲ್ಲ. ಅವ್ರ ಅಮ್ಮಂಗೇನೋ ಕೆಲಸ ಇತ್ತಂತೆ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದು, ಕೋಪ ಮಾಡ್ಕೊಂಡಿದ್ದು. ಅದಕ್ಕೆ ಇವತ್ತು ನಾನು ಮಾಡ್ಕೊಡ್ತೀನಿ ಅಂತ ಸಮಾಧಾನ ಮಾಡಿ ಸ್ಕೂಲಿಗೆ ಕಳಿಸಿದ್ದೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇವಳಿಗೆ ಸಮಾಧಾನ ಮಾಡಿ ನಾನು ಮಾಡ್ಕೊಡ್ತೀನಿ ಬರೋದ್ರೊಳಗೆ ಅಂತ ಹೇಳಿ ಕಳಿಸಿದ್ದೆ. ಅದೇ ರೀತಿ ಕೊಟ್ಟ ಮಾತಿಗೆ ತಪ್ಪದ ತಂದೆ ನಾನು. ನೀಟಾಗಿ ಮಾಡಿಕೊಟ್ಟಿದ್ದೀನಿ. ಸ್ವೀಟು ಚೆನ್ನಾಗಿ ಬಂದಿದೆ, ನೋಡಿದ್ರಲ್ಲ ಚೆನ್ನಾಗಿ ಬಂದಿದೆ. ಇನ್ನೊಂದು ಏನು ಗೊತ್ತಾ, ಏನು? ಈ ಸ್ವೀಟ್ನ ಆ ಥರ ತಟ್ಟೆಗೆ ಹಾಕಿ ಹರಡಿ ಕಟ್ ಮಾಡೋದ್ರ ಬದಲು ಉಂಡೆ ಮಾಡ್ಬೋದು ಗೊತ್ತಾ? ಹೌದಾ? ರವೆ ಉಂಡೆ ಥರ, ಲಡ್ಡು ಥರ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಓಕೆ. ಅಂದ್ರೆ ಅವ್ರ ಇಷ್ಟ. ಶ್ರೀಮತಿ ರೆಡ್ ಟಿಪ್ಸು. ಇದನ್ನ ಲಡ್ಡು ಥರ ಮಾಡ್ಬೋದಂತೆ. ನಾನು ಇವಾಗ ಸದ್ಯಕ್ಕೆ ಈ ಬರ್ಫಿ ಥರ ಕಟ್ ಮಾಡಿದ್ದೀನಿ. ಆದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಬರಬೇಕಿತ್ತು ಅನ್ಸುತ್ತೆ. ಗಟ್ಟಿ ಬರ್ಬೇಕಿತ್ತು ಅಲ್ಲ, ಅದು ತೆಳುವಾಗೈತೆ. ಇನ್ನೊಂದ್ ಸ್ವಲ್ಪ ಚಿಕ್ಕ ತಟ್ಟೆಗೆ ಹಾಕಿ ಹರಡಿ ಸ್ವಲ್ಪ ದಪ್ಪ ಬಂದಿದ್ರೆ ಚೆನ್ನಾಗಿರೋದು. ಹೌದಾ? ಫಸ್ಟ್ ಟೈಮ್ ಮಾಡಿದ್ವಿ, ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್. ತಗೊಳ್ಳುವ, ತಿಂತಾ ಇರು. ಸ್ವೀಟ್ ಅಂದ್ರೆ ನನ್ನ ಮಗಳು ತುಂಬಾ ಇಷ್ಟ. ತಿನ್ನು, ಪರವಾಗಿಲ್ಲ, ಹಾಕ್ಸ್ಕೋಬೇಡ, ಏನಾಗಲ್ಲ ಆಯ್ತಾ? ಏನ್ ಗೊತ್ತಾ, ಸ್ವೀಟ್ ಅಲ್ಲಿ ಅವ್ರ ಮಾವ ತುಂಬಾ ಸ್ವೀಟ್ ತಿಂತಾನೆ, ಅಂದ್ರೆ ನಮ್ಮ ಅಣ್ಣ. ಅದೇ ರೀತಿ ನನ್ನ ಮಗಳು ಅಷ್ಟೇ ತುಂಬಾ ಸ್ವೀಟ್ ತಿಂತಾಳೆ. ಮತ್ತೆ ಓದೋದು ಬರೆಯೋದ್ರಲ್ಲೆಲ್ಲ ಸ್ವಲ್ಪ ನಮ್ಮ ಮೈದನ್ ಹೋಲ್ತಾಳೆ. ಹಾಗೆ ಸಿಟ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ನನ್ನನ್ನ ಹೋಲ್ತಾಳೆ. ಇವ್ರ ತಾತಂದು ಇಸ್ಕಿದ್ ಬೇಳೆ ಸಾಂಬಾರು. ಇಸ್ಕಿದ್ ಬೇಳೆ ಸಾಂಬಾರು ಇವ್ರ ತಾತನ್ ತುಂಬಾ ಇಷ್ಟ. ಹಂಗೆ ಇವ್ಳಿಗೂ ತುಂಬಾ ಇಷ್ಟ ಇಸ್ಕಿದ್ ಬೇಳೆ ಸಾಂಬಾರು ಮಾಡೋದು. ಕರೆಕ್ಟಾ? ನಿಂದೇನ್ ಬುದ್ಧಿ ಬಂದಿದೆ? ಯಾರು? ನಿಂದು. ನಂದ ಒಳ್ಳೆ ಬುದ್ಧಿ ಎಲ್ಲ ನಂದು. ಅವಳಿಗೆ ಬಂದಿರೋ ಒಳ್ಳೆ ಬುದ್ಧಿ ಎಲ್ಲ ನಂದು. ಸ್ವೀಟ್ ಮಾಡಿದ್ದೆ, ನೋಡಿದ್ವಿ ನಮ್ಮ ಮಗಳಿಗೋಸ್ಕರ. ಖುಷಿ ಆಯ್ತಾ ಮಗಳೇ? ತುಂಬಾ ಖುಷಿ ಆಯ್ತು. ಬರೀ ಖುಷಿ ಆಯ್ತು ಅಷ್ಟೇನಾ? ಇಷ್ಟ ಆಗಿಲ್ವಾ ಸ್ವೀಟ್? ಇಷ್ಟ ಆಯ್ತಾ? ನಿಜವಾಗ್ಲೂ ಇಷ್ಟ ಆಯ್ತಾ? ಸ್ವೀಟಲ್ಲಿ ಸ್ವೀಟ್ ಇತ್ತಾ? ನಮ್ಮ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಬಾಯ್ ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.